ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ರೆಸಿಪಿ ಮೊಸರುಗಾಯಿ. ಆಲ್ಮೋಸ್ಟ್ ಎಲ್ಲರಿಗೂ ಉತ್ತರ ಕರ್ನಾಟಕ ಸೈಡ್ ಇದ್ದವರಿಗೆ ಮೊಸರುಗಾಯಿ ಅಂದರೆ ಏನಂತ ಗೊತ್ತಿರುತ್ತೆ. ನಾವು ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇವು ದಪ್ಪ ಮೆಣಸಿನ್ಕಾಯಿ ನೋಡ್ರಿ. ಇವು ಮೊಸರುಗಾಯಿಗೆ ಅಥವಾ ಎಣ್ಣೆ ಕರ್ಕೊಳಕ್ಕೆ ತಿನ್ನಕ ಅಂತಂದ್ರೆ ಇವು ಚಲೋ ಆಕ್ಕವು. ಜಾಸ್ತಿ ಖಾರನೂ ಇರಲ್ಲ. ಇವನ್ನ ಮೊದಲು ಮೆಣಸಿನ್ಕಾಯಿನ 2 ತುಂಡು ಮಾಡ್ಕೊರಿ. ಅಂದ್ರೆ ಪೂರ್ತಿಯಾಗಿ ಬಿಚ್ಕೊಬೇಡ್ರಿ. ಹಂಗೆ ಚಾಕುಲೆ ಒಂದು ಕಡೆ ಅಷ್ಟೇ ಕಟ್ ಆಗುವಂಗೆ ಕಟ್ ಮಾಡ್ಕೊರಿ. 10 ಸ್ಪೂನ್ ಜೀರಿಗೆ, 5 ಸ್ಪೂನ್ ಉಪ್ಪು ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿನಿ. ಆಮೇಲೆ 1 ಬಟ್ಲಷ್ಟು ಮೊಸರು ತೊಗೊಂಡು ಅದನ್ನು ಒಂದು ಪಾತ್ರೆ ಒಳಗೆ ಹಾಕಿ 2 ಮಿಕ್ಸರ್ ಮಾಡ್ಕೊಂಡಿರೋದು ಹಾಕಿ ಕಲಸಿ ಇವೇನು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಅವನ್ನ ಅದ್ರೊಳಗೆ ಹಾಕಿ ಕರೆಕ್ಟಾಗಿ ಅದ್ರ ಒಳಗೆ ಎಲ್ಲ ಹೋಗ್ಬೇಕು ಆ ಥರ ಓಪನ್ ಮಾಡಿ ಹಾಕಕತ್ತೀನಿ ರೀ. ಅವನ್ನ ಮೊಸರು ಮತ್ತು ಉಪ್ಪು ಜೀರಿಗೆ ಪುಡಿ ಈ ಥರ ಇದು ಎಲ್ಲ ಒಳಗೆ ಹೋಗ್ಬೇಕು ಆ ಥರ ಎಲ್ಲದಕ್ಕೂ ಹಾಕಿ ತುಂಬಿ ಇಟ್ಕೊಳಕತ್ತೀನಿ ರೀ. ಇವು ಬಿಸಿಲು ಬೇಸಿಗೆಗಾಲ ಇರುತ್ತಲ್ಲ ಆವಾಗ ಮಾಡ್ಕೊತಾರೆ. ಇದನ್ನು ಆ್ಯಕ್ಚುಲಿ ನಾನೀಗ ಮಳೆಗಾಲದಾಗ ಮಾಡಕತ್ತೀನಿ. ಬೇಸಿಗೆಗಾಲದಾಗ ಮಾಡಿದ್ರೆ 1 2 3 ದಿವ್ಸದೊಳಗೆ ಒಣಗಿ ಬಿಡ್ತಾವ್ರಿ. ಇವು ಒಣಗಿ ಎಲ್ಲ ನೀವು ಒಂದು ಸತಿ ಈ ಥರ ಮೆಣಸಿನ್ಕಾಯಿ ಯಾರ್ಯಾರು ಇಷ್ಟಪಡ್ತಿರ್ತೀರ ನೋಡಿ ಅವರು ಈ ಥರ ಒಂದು ಸತಿ ಮಾಡ್ಕೊತೀನಿ. ಮತ್ತು ನೋಡಿರಿ ಹೆಂಗಿರುತ್ತಂದರೆ ಸೂಪರಾಗಿರುತ್ತೆ. ನಾನು ಇದನ್ನು ಮಾಡೋಕ್ಕಂತನ 3 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. 3 kgನೂ ಮಾಡೀನಿ ರೀ. ಈಗೆಲ್ಲ ಇದಾಗ್ಯಾವ್ರಿ. ಬಿಸಿಲಿನಾಗ ಒಣಗಸಕತ್ತೀನಿ. ಇವನ್ನ ಒಣಗಿದ ನಂತರ ಈ ಥರ ಹಾಕವ್ರಿ. ಇವು ಫುಲ್ ಒಣಗಿದ ನಂತರ ಈಗ ಎಣ್ಣೆಗೆ ಹಾಕಿ ಹೆಂಗೆ ಕರಿಯೋದ ಅಂತಂದು ತೋರ್ಸಕತ್ತೀನಿ ರೀ. ಫಸ್ಟು ಒಂದು ಪಾತ್ರೆ ಇಟ್ಕೊಂಡಿನಿ ಗ್ಯಾಸ್ ಮ್ಯಾಗ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ನಾನು ಜಾಸ್ತಿ ಕರಿಯಾಗಿಲ್ಲ ರೀ. ಒಂದು 4-5 ಅಷ್ಟೇ ಕರೆದು ನಿಮಗೆ ತೋರ್ಸಕ್ಕಂತನ ಕರಿಯಾಕತ್ತೀನಿ ರೀ. ಎಣ್ಣೆ ಕಾದ ನಂತರ ಇನ್ನು ಒಂದೊಂದಾಗಿ ಹಾಕ್ಕೋಬೇಕ್ರಿ. ನೀವು ಎಣ್ಣೆ ಕಾದಿನ ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗ್ಬಿಡ್ರಿ. ಮತ್ತು ಕಪ್ಪಾಗಿಬಿಡ್ತಾವ್ರಿ. ಚಲೋ ಆಗಾಗಿಲ್ಲ. ಸ್ವಲ್ಪ ಹಂಗೆ ಎಣ್ಣೆ ಕಾದ ನಂತರ ಆ ಕಡೆ ಈ ಕಡೆ 2 ಸೈಡು ಈ ಥರ ಕರ್ಕೊಂಬಿಟ್ಟು ತೆಗೆದ್ಬಿಡ್ರಿ ಅವನ್ನ. ನೋಡಿ ಉತ್ತರ ಕರ್ನಾಟಕ ಸೈಡು ಇಲ್ಲ ಹಿಂಗಾರ ಮಾಡ್ಕೊಂಡು ತಿಂತಾರೆ. ಇಲ್ಲಿಗ್ರಂದ್ರೆ ಹಸಿ ಮೆಣಸಿನ್ಕಾಯಿನ ಇರ್ತಾವಲ್ರಿ ಇಂಥವ ಅವನ್ನ ಸ್ವಲ್ಪ ಉಪ್ಪು ಹಚ್ಚಿ ಎಣ್ಣೆಗೆ ಹಾಕಿ ಕರ್ಕೊಂಡು ತಿಂತಾರೆ. ಎಣ್ಣೆಗೆ ಹಾಕಿ ಬರೀ ಹಂಗೆ ಮ್ಯಾಕ ತಳಕ ಹಿಂಗೆ ಒಳಿಸಿ ಹಾಕಿ ತಿಂತಾರೆ. ಒಟ್ನ್ಯಾಗ ಹೇಳ್ಬೇಕಂದ್ರೆ ಒಟ್ಟು ಮೆಣಸಿನ್ಕಾಯಿ ಇರಬೇಕ್ರಿ. ಮೆಣಸಿನ್ಕಾಯಿ ಬದ್ನೆಕಾಯಿ ಪಲ್ಯ ಯಾರೆಲ್ಲ ಇನ್ನೂ ತನಕ ಈ ಥರ ಮಾಡ್ಕೊಂಡು ತಿಂದಿಲ್ವೋ ಅವರು ಒಂದು ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತೋ ಅವರೆಲ್ಲರೂ ಪ್ಲೀಸ್ ನಮ್ಮ ಚಾನಲ್ನ ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಾನು ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಅಡುಗೆ ಮಾಡಿ ತೋರಿಸ್ತಾ ಇರ್ತೀನಿ. ನೋಡ್ತಾ ಇರಿ.